ನಮಸ್ಕಾರ ವೀಕ್ಷಕರ, ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ 2,000 ರೂಪಾಯಿ ಬಂದ್ರೆ ಇನ್ನು ಉಳಿದಂತಹ ನಾನು 8,000 ಅಂತ ಟೋಟಲಿ ಒಂದು ತಮ್ನೆಲ್ ನಲ್ಲಿ ಕೊಟ್ಟಿದ್ದೆ. ಗಂಡಸರಿಗೆ 3,000, ಹೆಂಗಸರಿಗೆ 3,000. ಪ್ರತಿಯೊಂದು ಯೋಜನೆಗಳಲ್ಲಿ ಗಂಡಸರಿಗೆ 3,000 ರೂಪಾಯಿ ಇರುತ್ತೆ ಒಂದು, ಅಥವಾ ಹೆಂಗಸರಿಗೆ ಒಂದು 3,000 ರೂಪಾಯಿ ಇರುತ್ತೆ ಒಂದು, ಅಥವಾ 2,000 ರೂಪಾಯಿ ಎಷ್ಟು ಇರುತ್ತೆ. ಆದ್ರೆ ಹೆಣ್ಮಕ್ಳಿಗೆ ಹೆಚ್ಚಾಗಿ ಯೋಜನೆಗಳು ಇದಾವೆ ಸದ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅಂತದ್ರಲ್ಲಿ ಈಗ ಗಂಡಸರಿಗೂ ಕೂಡ 3,000 ರೂಪಾಯಿ, ಹೆಂಗಸರಿಗೂ ಕೂಡ 3,000 ರೂಪಾಯಿ ಅಂದ್ರೆ ಮನೆಯಲ್ಲಿ ಗಂಡ ಹೆಂಡತಿಗಳು ಇರ್ತಾರೆ. ಗಂಡನಿಗೂ 3,000 ರೂಪಾಯಿ, ಹೆಂಡತಿಗೂ 3,000 ರೂಪಾಯಿ ಆದ್ರೆ 6,000 ರೂಪಾಯಿ ಆಯ್ತಲ್ವಾ. 6,000 ರೂಪಾಯಿ ಜೊತೆಗೆ 15ನೇ ಕಂತಿನ ಹಣ 2,000, ಟೋಟಲಿ 8,000 ನೀವು ಪಡಿಬಹುದು. ಪ್ರತಿ ತಿಂಗಳು ಕೂಡ 3,000 ಹಣ ಸಿಗ್ತಾ ಹೋಗುತ್ತೆ. ಗಂಡಸರು ಕೂಡ ಪಡ್ಕೋಬಹುದು, ಹೆಂಗಸರು ಕೂಡ ಪಡ್ಕೊಳ್ಬಹುದು. ಹಾಗಾದ್ರೆ ಈ ಒಂದು ಯೋಜನೆ ಯಾವುದು, ಈ ಒಂದು ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸಬೇಕು, ಎಲಿಜಿಬಿಲಿಟಿ ಏನಿರಬೇಕು? 100% ನಂಬಿಕೆ ಇಡುವಂತಹ ಯೋಜನೆ ಆಗಿರತ್ತೆ, ಕೇಂದ್ರ ಸರ್ಕಾರದ ಯೋಜನೆ ಆಗಿರತ್ತೆ. ಈ ಕಡೆ ಗೃಹಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕ ರಾಜ್ಯದ್ದಾಗಿದ್ರೆ, ಇನ್ನು ಉಳಿದಂತಹ 3,000 ರೂಪಾಯಿ ಯೋಜನೆ ಕೇಂದ್ರ ಸರ್ಕಾರದಾಗಿರುತ್ತೆ. ಹಾಗಾದ್ರೆ ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ 2,000 ರೂಪಾಯಿ 15ನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ 8,000 ಹಣವನ್ನ ನಾವು ಹೇಗ್ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರ, ಇಲ್ಲಿ ನಿಮಗೆ ಒಂದು ವಿಷಯ ಹೇಳ್ಬೇಕಂದ್ರೆ, ಈ ಶ್ರಮ ಕಾರ್ಡ್ ಈ ಒಂದು ಯೋಜನೆ ಹೆಸರು. ಈ ಶ್ರಮ ಕಾರ್ಡ್ ಸಾಕಷ್ಟು ಜನ ಕೇಳಿದ್ರೂ ಕೂಡ ಕೆಲವೊಂದಿಷ್ಟು ಜನ ಮಾತ್ರ ಪಡಿತಾ ಇದ್ರ. ಬಹಳಷ್ಟು ಜನ ಕೇಳಿದಿರಾ, ಆದ್ರೆ ಕೆಲವೊಂದಿಷ್ಟು ಜನರು ಪಡಿತಾ ಇದ್ರ. ಹಾಗಾದ್ರೆ ಈ ಒಂದು ಯೋಜನೆಯ ಬಗ್ಗೆ ನಾನು ನಿಮ್ಗೆ ತಿಳಿ ಹೇಳಿ, ಈ ಒಂದು ಯೋಜನೆಯನ್ನ ನೀವು ಹೇಗ್ ಪಡ್ಕೊಳ್ಳೋದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. 100% ನಾನು ಕೂಡ ಈಗ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮಾಡಿದ್ರೆ 100% ಮುಂದೆ ಹಣವನ್ನ ಪಡಿತೀರಾ. ಅದು ಹೇಗೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ 15ನೇ ಕಂತಿನ ಹಣದ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಇಲ್ಲಿ ನೋಡಿ, ಗಂಡಸರಿಗೆ 3,000 ರೂಪಾಯಿ, ಹೆಂಡತಿಗೆ 3,000 ರೂಪಾಯಿ ಸಿಗ್ತಾ ಇರುವಂತಹ ಕೇವಲ ಒಂದೇ ಒಂದು ಯೋಜನೆ ಅಂದ್ರೆ ಈ ಶ್ರಮ ಕಾರ್ಡ್ ನಲ್ಲಿ ನಿಮಗೆ ಸಿಗ್ತಾ ಇದೆ. ಇಲ್ಲಿ ನೋಡಿ, ಈ ಒಂದು ಯೋಜನೆಗೆ ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅಂತ ಅನ್ನೋದಾದ್ರೆ, ಆಲ್ಮೋಸ್ಟ್ ಬಡ ಜನರು ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಾ. ನೋಡೋಣ ಏನೇನಿದೆ ಅಂತ. ಬೀದಿ ವ್ಯಾಪಾರಿಗಳು, ತರಕಾರಿ ಮಾರುವವರು ಇವರು ಕೂಡ ಬಡವರೇ, ಗಾರೆ ಕೆಲಸ ಮಾಡುವವರು ಬಡವರೇ, ರಿಕ್ಷಾ ಚಾಲಕರು ಕೂಡ ಬಡವರೇ, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಮತ್ತು ಇತರೆ ವ್ಯಕ್ತಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು. ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಯಾರು ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದು. ಅಥವಾ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ, ಬೇರೆಯವ್ರ ಹತ್ರ ನಾನು ಕೆಲಸ ಮಾಡ್ತೀನಿ ಅಂತ ಅನ್ನೋದಾದ್ರೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಕಣ್ರಿ. ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ವಯಸ್ಸಿನ ಮಿತಿ ಹೇಳೋದಾದ್ರೆ 18ರಿಂದ 40 ವರ್ಷದ ಒಳಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ನೋಡ್ಕೊಳ್ಳಿ. ಆಧಾರ್ ಕಾರ್ಡ್ ಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ, ನೆಕ್ಸ್ಟ್ ಮೊಬೈಲ್ ನಂಬರ್ ಬೇಕಾಗತ್ತೆ. ಈ ಮೂರಕ್ಕೂ ಅಟ್ಯಾಚ್ ಇರಬೇಕಾಗತ್ತೆ. ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್. ಈ ಮೂರು ಅಟ್ಯಾಚ್ ಇದ್ರೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ. ನೆಕ್ಸ್ಟ್ ವೋಟರ್ ಐಡಿ ಬೇಕಾಗತ್ತೆ. ನೀವು 18 ವರ್ಷದ ಮೇಲ್ಪಟ್ಟ ಇದ್ದವರು ಆಗಿದ್ರೆ ಆದ್ರೆ ನಿಮ್ಗೆ ಒಂದು ವೋಟರ್ ಐಡಿ ಸಿಗತ್ತೆ, ಅದನ್ನ ಮಾಡಿಸ್ಕೊಳ್ಳಿ. ರೇಷನ್ ಕಾರ್ಡ್ ಕೂಡ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತಹ ಕ್ವಶನ್ ಬಂದ್ರೆ, ಹಳ್ಳಿಯವರು ಗ್ರಾಮವೊಂದಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಟೌನ್ ನಲ್ಲಿ ಇರುವಂತವರು, ಸಿಟಿಯಲ್ಲಿ ಇರುವಂತವರು ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರು ಈ ರೀತಿ CS ಸೆಂಟರ್ ಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಅದು ಹಳ್ಳಿಯವರಿಗೆ ಗ್ರಾಮದಲ್ಲಿನೇ ಹೋಗಿ ಅರ್ಜಿ ಸಲ್ಲಿಸಬೇಕಂತೇನಿಲ್ಲ, ಅಂದ್ರೆ ಸಮೀಪ ಅದೇ ಆಗೋದು, ಅದಕ್ಕೋಸ್ಕರ ಹೇಳಿದ್ದಾರೆ. ಎಲ್ಲಿ ಬೇಕಾದ್ರೂ ಹೋಗಿ ಅರ್ಜಿಯನ್ನ ಸಲ್ಲಿಸಿ. ನೆಕ್ಸ್ಟ್ ಈ ಶ್ರಮ ಕಾರ್ಡ್ ಗಳ ಬಗ್ಗೆ ಅರ್ಜಿ ಸಲ್ಲಿಸುವ ಒಂದು ನಿಮ್ಗೆ ಹಿಂಟ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಮೊದಲನೇದಾಗಿ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ನಾನ್ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳಿದ್ದಲ್ಲ. ನೀವು ಕೂಡ ಇನ್ವೆಸ್ಟ್ ಮಾಡೋದಾದ್ರೆ ಎಷ್ಟು ರೂಪಾಯಿ ಮಾಡೋದು ಅಂತ ನೀವು ಕೇಳ್ಬೋದು. ಇಲ್ಲಿ 1,000ನೋ, 2,000ನೋ, 10,000ನೋ, 20,000ನೋ ತಿಂಗಳಿಗೆ ಅಷ್ಟೇನಿಲ್ಲ. 55 ರೂಪಾಯಿ, 65 ರೂಪಾಯಿ, 75 ರೂಪಾಯಿ, 100 ರೂಪಾಯಿ, ಅಥವಾ 150 ರೂಪಾಯಿ, ಅಥವಾ 200 ರೂಪಾಯಿ, ನಿಮ್ ಇಷ್ಟ. ತಿಂಗಳಿಗೆ 55 ರೂಪಾಯಿ ಕಟ್ಟುದ್ರು ಸಹಿತ ನಡೆಯುತ್ತೆ. ಕೇಂದ್ರ ಸರ್ಕಾರದಿಂದ 55 ರೂಪಾಯಿ ಬಂದು ನಿಮ್ಮ ಅಕೌಂಟ್ಗೆ ಬೀಳತ್ತೆ. ಆದ್ರೆ ಸದ್ಯಕ್ಕೆ ತಕೊಳ್ಳಿಕ್ ಬರೋದಿಲ್ಲ, ಅದು ಕೇವಲ ನಿಮಗೆ ಕಾಣಿಸ್ತಾ ಇರುತ್ತೆ, ಆದ್ರೆ ಕೈಗೆ ಸಿಗಲ್ಲ, ಆ ರೀತಿ ಇರತ್ತೆ. 60 ವರ್ಷ ಮೇಲ್ಪಟ್ಟ ಆದ್ಮೇಲೆ ನಿಮಗೆ ಅದನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅದು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಎಲಿಜಿಬಲ್ ಆಗತ್ತೆ, ಅಲ್ಲಿಂದ ನೀವು ತಕೋಬಹುದು. ತಿಂಗಳಿಗೆ 3,000 ರೂಪಾಯಿದಂತೆ. 55 ರೂಪಾಯಿ ಎಲ್ಲೋ ದಿನಕ್ಕೆನೆ ಒಬ್ಬೊಬ್ರು 50 ರೂಪಾಯಿ ಅಲ್ಲ 100 ರೂಪಾಯಿ ಗುಟ್ಕಾಗಳನ್ನ, ಸಿಗರೇಟ್ ಗಳನ್ನ ಸೇದಿ ಉಗಿತಾ ಇರ್ತಾರೆ. ಅಂತದ್ರಲ್ಲಿ 50 ರೂಪಾಯಿ 100 ರೂಪಾಯಿ ದಿನಕ್ಕೆ ನೀವು ತುಂಬಿದ್ರೆ ಸಾಕು. ತಿಂಗಳಿಗೆ ಹೇಳ್ತಾ ಇದ್ದೀನಿ ನಾನು, ದಿನಕ್ಕೆ ಅಂತ ಅಲ್ಲ, ತಿಂಗಳಲ್ಲಿ ಒಂದು 200 ರೂಪಾಯಿ ತುಂಬುದು ಸಹಿತ ನಿಮಗೆ ನಡೆಯುತ್ತೆ.
ಏನ್ ಪ್ರಾಬ್ಲಮ್ ಇಲ್ಲ. ಒಬ್ಬೊಬ್ರು ದಿನದಲ್ಲಿನೇ 100 ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ. ಸೊ ತಿಂಗಳಿಗೆ 100 ರೂಪಾಯಿ ಖರ್ಚು, ಒಂದು 100 ರೂಪಾಯಿ ಇನ್ವೆಸ್ಟ್ ಮಾಡದೆ ಆದ್ರೆ, ಸೊ ನಿಮಗೆ 60 ವರ್ಷದ ಮೇಲೆ ನಿಮಗೆ 3,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗತ್ತೆ. ಅಲ್ಲಿಂದ ನೀವು ತಗೋಬಹುದು. 60 ವರ್ಷ ಆದ್ಮೇಲೆ ನೀವು ವೃದ್ಧರಾಗಿರ್ತೀರ, ವಯಸ್ಸಾಗಿರತ್ತೆ. ಸೊ ಅಂತದ್ರಲ್ಲಿ ಇದು ಬಹಳ ಹೆಲ್ಪ್ ಆಗತ್ತೆ. ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ ಅಷ್ಟು ಹಣ ಸಿಗುತ್ತೆ. ನೀವು ಒಂದು ಕ್ವಶನ್ ಅನ್ನ ಕೇಳಬಹುದು ಕಮೆಂಟ್ ಗಳಲ್ಲಿ, ಅದನ್ನ ನಾನು ಇಲ್ಲೇನೆ ಸೊಲ್ಯೂಷನ್ ಕೊಡ್ತೀನಿ. ಸೊ ಅಷ್ಟರೊಳಗೆ ನಾವು ತೀರಿ ಹೋದ್ರೆ ಏನ್ ಮಾಡೋದು ಅಂತ ಕೇಳಬಹುದು. ನೀವು ಯಾರನ್ನ ನಾಮಿನಿ ಮಾಡಿರ್ತೀರಾ, ಸೊ ಅವರಿಗೆ ಈ ಒಂದು ಅಮೌಂಟ್ ಹೋಗತ್ತೆ. ಯಾರು ನಾಮಿನಿ ಮಾಡಿರ್ತಾರ ಅವ್ರಿಗೆ ಈ ಒಂದು ಹಣ ಹೋಗಿ ಸೇರ್ಪಡೆ ಆಗತ್ತೆ. ಅದು ಏನ್ ಗೆನೆ ಉಳಿಯೋದಿಲ್ಲ. ಸೊ ನಿಮಗೆ 100% ಬರೋದು ಖಚಿತಾನೆ. ಸೊ ಇದು ಗೋರ್ಮೆಂಟ್ ನ ಸ್ಕೀಮ್ ಆಗಿರತ್ತೆ. ಯಾರಿಗೆ ಬೇಕು ನೋಡಿ ಪೋಸ್ಟ್ ಆಫೀಸ್ ಗಳಲ್ಲಿ ನೀವು ಅಕೌಂಟ್ ಗಳನ್ನ ಓಪನ್ ಮಾಡಿ ಕೊಡ್ತಾರೆ. ಒಂದು ಈ ಶ್ರಮ ಕಾರ್ಡ್ ನಿಂದ ಹಣವನ್ನ ತುಂಬತಾ ಹೋಗ್ಬೋದು. ನೋಡಿ, ಇಷ್ಟು ಅಪ್ಡೇಟ್ ಇತ್ತು. ನೀವು 100 ರೂಪಾಯಿನಾದ್ರೂ ತುಂಬಿ, 50 ರೂಪಾಯಿನಾದ್ರೂ ತುಂಬಿ, ಅಥವಾ 200 ರೂಪಾಯಿ ಆದ್ರೂ ತುಂಬಿ. ನೀವು ಎಷ್ಟು ಹಣ ತುಂಬತಾ ಇರ್ತೀರಾ, 200 ರೂಪಾಯಿ ತುಂಬಿದ್ರೆ ಕೇಂದ್ರ ಸರ್ಕಾರದಿಂದನೂ ಕೂಡ 200 ರೂಪಾಯಿ ಬಂದು ಬೀಳತ್ತೆ. ನೆಕ್ಸ್ಟ್ 300 ರೂಪಾಯಿ ತುಂಬಿದ್ರೆ ಕೇಂದ್ರ ಸರ್ಕಾರದಿಂದ ಕೂಡ 300 ರೂಪಾಯಿನೇ ಬಂದೆ ನಿಮ್ಮ ಅಕೌಂಟ್ಗೆ ಜಮಾ ಆಗಿರುತ್ತೆ. ಸೊ ಬೆಸ್ಟ್ ಆಪ್ಷನ್ 200 ರೂಪಾಯಿ 300 ರೂಪಾಯಿ ತುಂಬಿದ್ರು ಸಹಿತ ನಡೆಯುತ್ತೆ. ಪ್ರತಿ ತಿಂಗಳು ಕೂಡ ನಿಮ್ಮ ಇಷ್ಟ. ಆದ್ರೆ ಎಷ್ಟೋ ಖರ್ಚು ಮಾಡ್ತಾ ಇರ್ತೀರ, ಅದು ನಂದಲ್ಲ ಹಣ ಅಂತ ಹೇಳಿ ತುಂಬಿಟ್ರೆ ವಯಸ್ಸಾದ್ಮೇಲೆ ನಿಮ್ಗೆ ಎಷ್ಟೋ ಹೆಲ್ಪ್ ಆಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಕೀಮು ಮೋದಿ ಸರ್ಕಾರದಿಂದ ಬಂದಿರುವಂತದ್ದು. ಸೊ ಬಂದ್ ಬಹಳ ದಿನ ಆಯ್ತು, ಗೊತ್ತಿದೆ, ಆದ್ರೆ ಯಾರು ಅರ್ಜಿ ಸಲ್ಲಿಸ್ತಾ ಇಲ್ಲ. ಸೊ ನಂಬಿಕೆ ಇಡ್ತಾ ಇಲ್ಲ. 200 ರೂಪಾಯಿ 300 ರೂಪಾಯಿ ಕಣ್ರಿ. ಸೊ ಅಂದ್ರೆ ಬಹಳ ದಿನದ ನಂತರ, ನಾವು ಬಹಳ ವರ್ಷದ ನಂತರ ಪಡ್ಕೋಬೇಕಲ್ಲ ಅಂತ ಅನ್ನೋದಾದ್ರೆ ಅನಿಸ್ತಾ ಇರತ್ತೆ ನಿಮ್ಗೆ 100%. ಹಾಗೇನಿಲ್ಲ. ಸೊ ನೀವು ನಾಮಿನಿ ಯಾರು ಮಾಡಿರ್ತಾರ ಅವ್ರು ಪಡ್ಕೊಳ್ಬಹುದು. ಸೊ ನಿಮ್ಗೆ ಇಷ್ಟ ಆದ್ರೆ ಅರ್ಜಿಯನ್ನ ಸಲ್ಲಿಸಿ ಆದಷ್ಟು ಯೋಜನೆಯನ್ನ ಪಡ್ಕೊಳ್ಳಿ ಅಂತ ನಾನು ಯೋಜನೆ ಬಗ್ಗೆ, ಅವುಗಳ ಬಗ್ಗೆ ಮತ್ತಷ್ಟು ಒತ್ತಿ ಹೇಳ್ತಾ ಇರ್ತೀನಿ. ಸೊ ಇಷ್ಟ ಆದ್ರೆ ನಿಮಗೆ ಈಗ 15ನೇ ಕಂತಿನ ಹಣದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ 15ನೇ ಕಂತಿನ ಹಣ ಇದೇ ನವೆಂಬರ್ 27 ಅಥವಾ 25ನೇ ತಾರೀಕು ಅಥವಾ 27ನೇ ತಾರೀಕು ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಪ್ಡೇಟ್ ಬಂದಿರುವಂತದ್ದು. ಸೊ ಇಷ್ಟು ಅಪ್ಡೇಟ್ ಇತ್ತು ವೀಕ್ಷಕರೇ. ಸೊ ಯಾರಿಗೆ 8,000 ಹಣ ಮುಂದಿನ ದಿನಗಳಲ್ಲಿ ಪಡ್ಕೊಳ್ಬೇಕು, ಆ ದಿನದಲ್ಲಿ 2,000 ರೂಪಾಯಿ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ, ಆದ್ರೆ 3,000 ರೂಪಾಯಿ ಮಾತ್ರ ಸಿಗುತ್ತೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬರೀ 5 ವರ್ಷಕ್ಕೆ ಸೀಮಿತ. ಈ ಒಂದು ಯೋಜನೆ ಇದೆಯಲ್ಲ, ಸಾಯೋವರೆಗೂ ಕೂಡ ಸೀಮಿತ ಆಗಿರತ್ತೆ. ಸೊ ನೋಡಿ, ಡಿಸಿಷನ್ ಅನ್ನ, ಒಳ್ಳೆ ಡಿಸಿಷನ್ ಅನ್ನ ತೆಗೆದುಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ರೆ ಸೊ 100 ರೂಪಾಯಿ 200 ರೂಪಾಯಿ ನಂದಲ್ಲ ಅಂತ ಹೇಳ್ಬಿಟ್ಟು ತಿಂಗಳಿಗೆ ತುಂಬಿ ಒಂದು ಅರ್ಜಿಯನ್ನ ಸಲ್ಲಿಸಿಕೊಂಡು ಒಂದು ಇವತ್ತು ಯೋಜನೆಯ ಫಲಾನುಭವಿಗಳಾಗಿ ಅಂತ ನಾನು ಅಪ್ಡೇಟ್ ಅನ್ನ ತಿಳಿಸಿದೀನಿ. ಸೊ ನಿಮ್ ಇಷ್ಟನೂ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.